ಸಿಂಧನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳೇ ಇಲ್ಲ. ಬಡವರಿಗೆ ಹೊರೆಯಾಗ್ತಾ ಇರುವಂಥದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆ ನೀಡೋದಕ್ಕೆ ಸರಿಯಾಗಿರ್ತಕ್ಕಂಥ ಔಷಧಿಗಳೇ ಇಲ್ಲದಂತಾಗಿದೆ. ನೋಡಿ, ಸಿಂಧನೂರು ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಇವತ್ತು ವೀಕ್ಷಕರೇ ಇದು. ಬಡವರಿಗೆ ಸರಿಯಾಗಿರ್ತಕ್ಕಂಥ ಔಷಧಿಗಳೇ ಸಿಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆ ಕೊಡಬೇಕಂದ್ರೂ ಸಹ ಔಷಧಿಗಳು ಇಲ್ಲ. ಜಿಲ್ಲಾ ಔಷಧಿ ಉಗ್ರಾಣದಿಂದ ಔಷಧಿಗಳು ವಿತರಣೆ ಆಗಿಲ್ಲ. ಇನ್ನು ಉಳಿದ ಔಷಧಿಗಳನ್ನು ಹೊರಗಡೆ ಬರ್ಕೊಡ್ತಾ ಇದ್ದಾರಂತೆ ವೈದ್ಯರು, ತಗೊಂಡು ಬನ್ನಿ ಅಂತ. ಇದು ರಾಯಚೂರಿನ ಸಿಂಧನೂರು ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ವೀಕ್ಷಕರೇ. ಇವತ್ತು ಸರ್ಕಾರದ ಆಸ್ಪತ್ರೆಗಳ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಸರಿಯಾಗಿ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಬಡವರಿಗೆ ಸಾಧ್ಯ ಆಗದೆ ಇರತಕ್ಕಂಥ ಇಂಥ ಸರ್ಕಾರಿ ಆಸ್ಪತ್ರೆಗಳು ಯಾಕೆ ಬೇಕು ಅಂತ ಆರೋಗ್ಯ ಸಚಿವರು ಇದ್ರ ಕಡೆಗೆ ಗಮನ ಹರಿಸಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಬೇಸಿಕ್ ಮೆಡಿಸಿನ್ಗಳನ್ನು ಕೊಡುವಂಥ ಒಂದು ಕಾರ್ಯವನ್ನು ಮಾಡಿ. ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲದೆ ವೈದ್ಯರು ಹೊರಗಡೆ ತರಿಸ್ಕೊಳ್ಳೋದಕ್ಕೆ ಬರ್ಕೊಡ್ತಿದ್ದಾರೆ, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಿದ್ದಾರೆ ಅಂತ. ಹೊರಗಡೆ ಏನಾಗಲಿ, ಬಡವರು ಎಲ್ರಿ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಬರ್ತಾರೆ ಮೆಡಿಸನ್ಗಳನ್ನು, ಟ್ಯಾಬ್ಲೆಟ್ಸು, ಆ ಇಂಜೆಕ್ಷನ್ಗಳು, ಆ ಟಾನಿಕ್ಗಳೆಲ್ಲ ಹೊರಗಡೆ ಔಟ್ಸೈಡ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ರೇಟು. ಬಡವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಈ ಮೆಡಿಸಿನ್ ಔಷಧಿಗಳು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದ್ರ ಕಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಚಿವರು ಗಮನ ಹರಿಸಬೇಕು. ಓಕೆ, ಇದ್ರ ಬಗ್ಗೆ ಮಾತನಾಡಿದ್ದಾರೆ ಕರ್ನಾಟಕ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರಾಗಿರುವಂಥ ಶಾಮಿದ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ಎಲ್ಲ ಮೆಡಿಸಿನ್ಗಳು ಬರೀ ಇಲ್ಲಿದ್ದಂಥ ವಿವಿಧರು ಎಲ್ಲರೂ ಹೊರಗಡೆ ಬರ್ಕೊಡ್ತಿದ್ದಾರೆ. ಖಾಸಗಿ ಹಾಸ್ಪಿಟ್ಲ್ ಮೇನ್ ಹಾಸ್ಪಿಟ್ಲ್ಗಳು ವಿವಿಧರು ಯಾರ್ಯಾರು ಮೆಡಿಸಿನ್ ಹತ್ರ ಯಾರು ಕೊಡ್ತಾ ಇಲ್ಲ. ಎಲ್ಲರೂ ಖಾಸಗಿ ಹೊರಗಡೆ ಮೆಡಿಕಲ್ ಅವ್ರಿಗೆ ಏನು ಇವ್ರೇನು ಅಡ್ಜಸ್ಟ್ಮೆಂಟ್ ಆದವರು ಮತ್ತು ಇವ್ರಿಗೆ ಅಡ್ಜಸ್ಟ್ಮೆಂಟ್ ಆದವರು ಗೊತ್ತಿಲ್ಲ. ಇಲ್ಲಿದ್ದಂಥ ಎಲ್ಲ ಡಾಕ್ಟ್ರುಗಳು ಮೊನ್ನೆ 22ನೇ ತಾರೀಕು ಅದೇ ಥರದ ನಮ್ಮ ತಾಯಿಗೆ ಕೂಡ ಆಗೈತೆ. ನಮ್ಮ ತಾಯಿಗೆ ಕೂಡ ಅವ್ರು ಹೊರಗಡೆ ಮೆಡಿಸಿನ್ ಕೊಟ್ಟರೆ ಈ ಮೆಡಿಸಿನಿಂದ ನಮ್ಮ ತಾಯಿ ಸತ್ತಿರೋದು. ಅದಕ್ಕಾಗಿ ಇಮ್ಮಿಡಿಯೇಟ್ಲಾಗಿ ಈ ಸಾರ್ವಜನಿಕ ಆಸ್ಪತ್ರೆ ಬರೀ ಜನ ನೋಡೋಕೆ ಅಷ್ಟೇ ಐತೆ. ಬಟ್ ಇಲ್ಲಿದ್ದಂಥ ಯಾರು ಕೆಲಸ ಮಾಡ್ತಿಲ್ಲ. ಎಲ್ಲರಿಗೂ ಇದೇನಾಯ್ತು ಅಂದ್ರೆ ಸರ್ಕಾರ ಆಸ್ಪತ್ರೆ ಬೇಸುದ್ದಿನ ಬಿಡುತ್ತೆ. ಯಾರೋ ಬರ್ತಾರ, ಏನಾರ ಕಳೆದನ ಮೆಡಿಸಿನ್ ಒಂಥರ ಹೇಳ್ತಾರ. ಇಲ್ಲಿದ್ದಂಥ ಬರೀ ಕಂಪೌಂಡ್ರು ಬೇರೆ ಟೆಂಡರ್ ಮೇಲೆ ಕರೆದಂತ ಅವ್ರ ಮೇಲೆ ಹಾಸ್ಪಿಟಲ್ ನಡ್ತಿ ಹೊರತು ಯಾವ ಡಾಕ್ಟರ್ ಮೇಲೆ ಇರ್ತಿಲ್ಲ, ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ನೋಡ್ತಿಲ್ಲ. ಅದ್ರ ಸಲುವಾಗಿ ಏನಾರ ಇರಲಿ, ಈ ಸಾರ್ವಜನಿಕರ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಪ್ಪ ಅಂದರೆ ಇವ್ರ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು. ಇದು ನಮ್ಮ ತಾಯಿಗೆ ಮತ್ತು ಇವರೇ ಕಾರಣ ಅಂತ ಈಗ ನನ್ನ ಹತ್ರ ಎಲ್ಲ ಇಲ್ಲಿ ಐತೆ, ಚೀಟಿ ಕೂಡ ಐತೆ, ಎಲ್ಲ ಐತೆ. ಇವತ್ತಿನ ಏನು ಕೆದ್ರಿ ಇವ್ರು ಕೊಡ್ತಾ ಇಲ್ಲ. ಇವ್ರ ಮೇಲೆ ಇಂಪಾರ್ಟೆಂಟಾಗಿ ಆ್ಯಕ್ಷನ್ ತೊಗೋಬೇಕು. ಎಲ್ಲ ಮೆಡಿಸಿನ್ಗಳು ಬರೀ ಇಲ್ಲಿದ್ದಂಥ ವಿವಿಧರು ಎಲ್ಲರೂ ಹೊರಗಡೆ ಬರ್ಕೊಡ್ತಿದ್ದಾರೆ. ಖಾಸಗಿ ಹಾಸ್ಪಿಟ್ಲ್ ಮೇನ್ ಹಾಸ್ಪಿಟ್ಲ್ಗಳು ವಿವಿಧರು ಯಾರ್ಯಾರು ಮೆಡಿಸಿನ್ ಹತ್ರ ಯಾರು ಕೊಡ್ತಾ ಇಲ್ಲ. ಎಲ್ಲರೂ ಖಾಸಗಿ ಹೊರಗಡೆ ಮೆಡಿಕಲ್ ಅವ್ರಿಗೆ ಏನು ಇವ್ರೇನು ಅಡ್ಜಸ್ಟ್ಮೆಂಟ್ ಆದವರು ಮತ್ತು ಇವ್ರಿಗೆ ಅಡ್ಜಸ್ಟ್ಮೆಂಟ್ ಆದವರು ಗೊತ್ತಿಲ್ಲ. ಇಲ್ಲಿದ್ದಂಥ ಎಲ್ಲ ಡಾಕ್ಟ್ರುಗಳು ಮೊನ್ನೆ 22ನೇ ತಾರೀಕು ಅದೇ ಥರದ ನಮ್ಮ ತಾಯಿಗೆ ಕೂಡ ಆಗೈತೆ. ನಮ್ಮ ತಾಯಿಗೆ ಕೂಡ ಅವ್ರು ಹೊರಗಡೆ ಮೆಡಿಸಿನ್ ಕೊಟ್ಟರೆ ಈ ಮೆಡಿಸಿನಿಂದ ನಮ್ಮ ತಾಯಿ ಸತ್ತಿರೋದು. ಅದಕ್ಕಾಗಿ ಇಮ್ಮಿಡಿಯೇಟ್ಲಾಗಿ ಈ ಸಾರ್ವಜನಿಕ ಆಸ್ಪತ್ರೆ ಬರೀ ಜನ ನೋಡೋಕೆ ಅಷ್ಟೇ ಐತೆ. ಬಟ್ ಇಲ್ಲಿದ್ದಂಥ ಯಾರು ಕೆಲಸ ಮಾಡ್ತಿಲ್ಲ. ಎಲ್ಲರಿಗೂ ಇದೇನಾಯ್ತು ಅಂದ್ರೆ ಸರ್ಕಾರ ಆಸ್ಪತ್ರೆ ಬೇಸುದ್ದಿನ ಬಿಡುತ್ತೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಬಂದೇ ನವಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಬಂದೇ ನವಾಜ್, ಯಾವ ರೀತಿಯಾದಂಥ ಸಮಸ್ಯೆಯಲ್ಲಿ ಎದುರಾಗಿದೆ ಅನ್ನುವಂಥದ್ದು, ಎಷ್ಟು ದಿನಗಳಿಂದ ಮೆಡಿಸಿನ್ಸ್ ಸಪ್ಲೈ ಆಗ್ತಾ ಇಲ್ವಂತೆ, ರೋಗಿಗಳು ಯಾವ ರೀತಿಗೆ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದೇ ನವಾಜ್? ಶಿವಕುಮಾರ್ ಅವರೇ, ಆಕ್ಚುಲಿ ಇದು ಬಂದು ತಾಲೂಕು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಕೇಳಿದಾಗ ಸತತವಾಗಿ 3 ತಿಂಗಳಿಂದನೂ ಕೂಡ ಇಲ್ಲಿವರೆಗೂ ಕೂಡ ಟಾಬ್ಲೆಟ್ಗಳ ತೊಂದರೆ ಆಗ್ತಾ ಇದೆ. ಆನಂತರ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಇವರು ಕೇವಲ ತಮ್ಮ ಆರೋಪ ಏನಿದೆ ಸಾರ್ವಜನಿಕರದು, ತಮ್ಮ ಕೆಲಸಕ್ಕಾಗಿನೇ ಹೊರಗಡೆ ಮೆಡಿಕಲ್ ಅವ್ರ ಜೊತೆ ಒಪ್ಪಂದ ಆಗಿದ್ದಾರೇನೋ, ಹಂಗಾಗಿ ಹೊರಗಡೆ ಬರ್ಕೊಡ್ತಿದ್ದಾರೆ ಮೆಡಿಸಿನ್ಗಳು ಅಂತೇಳಿ ಆರೋಪ ಇದೆ. ಓಕೆ, ಥ್ಯಾಂಕ್ ಯು ಬಂದೇ ನವಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇದು ಸಿಂಧನೂರು ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ.
ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದೆ, ಖರ್ಚು ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಿಗೆ. ಬರೀ ಪೇಪರಲ್ಲಷ್ಟೇ ಅದು ಲೆಕ್ಕ ಕಾಣೋದು ನಮಗೆ, ಬರೀ ಪೇಪರಲ್ಲಿ. ವಾಸ್ತವದಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕಪ್ಪ ಹೋಗ್ತೀವಿ ಅನ್ನೋ ಪರಿಸ್ಥಿತಿಗೆ ರೋಗಿಗಳು ಬಂದಿದ್ದಾರೆ. ಬಡವರು ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ನೀವು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡಲ್ಲ, ರೋಗಿಗಳನ್ನು ಕಾಯಿಸ್ತೀರಿ, ಜೀವ ಹೋಗ್ತಾ ಇರುತ್ತೆ. ಇಮಿಡಿಯೇಟಾಗಿ ಚಿಕಿತ್ಸೆ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ಅದ್ರ ಮೇಲೆ ಅಲ್ಲಿ ಮೆಡಿಸಿನ್ಸ್ ಇಲ್ಲದೆ ಇದ್ದರೆ ಏನು ಮಾಡ್ತಾರೆ ಅವರು? ಪ್ರೈವೇಟ್ ಮೆಡಿಕಲ್ ಶಾಪಿಗೆ ಬರ್ಕೊಡ್ತಾರೆ, ಹೊರಗಡೆ ಹೋಗಿ ತಗೊಬನ್ನಿ ಅಂತ. ಅದು ಸಾವಿರಾರು ರೂಪಾಯಿ ಖರ್ಚು, ಅದಕ್ಕೆ ಸಾವಿರಾರು ರೂಪಾಯಿ ವ್ಯಯಿಸಬೇಕು. ಎಲ್ಲಿಂದ ತಂದು ಕೊಡ್ತಾರೆ ರೀ ಬಡವರು? ಸಾವಿರಾರು ರೂಪಾಯಿ ಎಲ್ಲಿಂದ ತಂದು ಕೊಡ್ತಾರೆ ಬಡವರು? ಏನು ಮಾಡ್ಬೇಕು ಬಡವರು? ದಿನಗೂಲಿ ಕೆಲಸಕ್ಕೆ ಹೋಗೋರು ಅವರು ಇವರು ಏನು ಮಾಡ್ಬೇಕು ಹೇಳಿ?